ನಮಸ್ಕಾರಂ. ಸೊ 5 ಕ್ವಾಲಿಟೀಸ್ ಆಫ್ ಅ ಸ್ಟೂಡೆಂಟ್ ಅಂಥೇಳಿ ಈ ವಿಡಿಯೋದೊಳಗೆ ನಾವು ಡಿಸ್ಕಸ್ ಮಾಡ್ತೀವಿ. ಸೊ ಆ್ಯಕ್ಚುಲಿ ದಿಸ್ ಈಸ್ ಫ್ರಮ್ ಅಟ್ಲೀಸ್ಟ್ ನಾನು ನೋಡಿದ ಪ್ರಕಾರ ಚಾಣಕ್ಯ ನೀತಿ ಒಳಗೆ ಇದು ಬರ್ತೈತೆ. ಸೊ 5 ಕ್ವಾಲಿಟೀಸ್ ಆಫ್ ಅ ಸ್ಟೂಡೆಂಟ್ ಇದನ್ನು ಯಾಕೆ ವಿಡಿಯೋ ಮಾಡೋ ಅವಶ್ಯಕತೆ ಐತಿ ಅಂತ ನನಗನ್ನಿಸ್ತು. ಸೊ ಐ ಹ್ಯಾವ್ ಬೀನ್ ಫಿಸಿಕ್ಸ್ ಟೀಚರ್ ಸಿನ್ಸ್ 10 to 11 years. 10-11 ವರ್ಷದಿಂದ ಈಗ ಫಿಸಿಕ್ಸ್ ಕಲಿಸ್ತೀನಿ. ವೇರಿಯಸ್ ಸ್ಟೇಜಸ್ನೊಳಗೆ ಟ್ಯೂಷನ್ ಕಾಲೇಜಸ್ನೊಳಗೆಲ್ಲ ಮಾಡ್ಕೊತ ಬಂದು. ಸೊ ಅದ್ರ ಜೋಡಿ ನನಗೆ ಒಂದು ಸ್ವಲ್ಪ ಬರೀ ಫಿಸಿಕ್ಸ್ ಕಲಿಸೋಕ್ಕಿಂತ ಸ್ವಲ್ಪ ಸ್ಟೂಡೆಂಟ್ಸದ್ದು ಸ್ಟಡೀಸಿಗೆ ಸಂಬಂಧಪಟ್ಟಂಗೆ ಡಿಫಿಕಲ್ಟೀಸ್ ಇವನ್ನೆಲ್ಲ ನಾನು ಸಾಲ್ವ್ ಮಾಡೋಕ್ಕೆ ನನ್ನ ಕಡೆ ಸಾಧ್ಯ ಆದಷ್ಟು ಸಾಲ್ವ್ ಮಾಡಬೇಕು ಅಂತನೋ ಇಂಟೆನ್ಷನ್ನಿಂದ ಒಂದಿಷ್ಟು ವಿಚಾರಗಳನ್ನು ನಾನು ತಿಳ್ಕೊತ ಬಂದೀನಿ, ಸ್ಟೂಡೆಂಟ್ಸಿಗೆ ಹೇಳ್ಕೊತ ಬಂದೀನಿ. ಸೊ ಒಂದು ಕಾಮನ್ ಅಬ್ಸರ್ವೇಷನ್ ನಾನು ಮಾಡಿದ್ದೇನೆಂದ್ರೆ, ಇನಿಷಿಯಲಿ ಪರ್ಟಿಕ್ಯುಲರ್ಲಿ PUC 1-2ದವ್ರಿಗೆ ನಾನು ಟೀಚ್ ಮಾಡ್ತೀನಲ್ಲ, 10th ಮುಗಿಸಿ ಬಂದಾಗ ಸ್ಟೂಡೆಂಟ್ಸ್ ಅಥವಾ ಹೈಸ್ಕೂಲ್ ಲೆವೆಲಿಗಾರ ಹೋಗ್ರಿ ನೀವು, ಈವನ್ ಡಿಗ್ರಿ ಲೆವೆಲ್ ಸ್ಟೂಡೆಂಟ್ಸ್ ಕಡೆಯೂ ನೀವು ಹೋದ್ರೆ ಮೆಜಾರಿಟಿ ಆಫ್ ಸ್ಟೂಡೆಂಟ್ಸಿಗೆ, ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅವರು ಯಾಕೆ ಅಭ್ಯಾಸ ಮಾಡಬೇಕು ಅನ್ನೋದಾಗ ಗೊತ್ತಿರೋಂಗಿಲ್ಲ. ಹೆಂಗೆ ಅಭ್ಯಾಸ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ಅಲ್ಲ, ಫಸ್ಟಿಗೆ ಯಾಕೆ ಅಭ್ಯಾಸ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು. ಹೂ ಈಸ್ ಅ ಸ್ಟೂಡೆಂಟ್ ಅಂತ ಗೊತ್ತಿರೋಂಗಿಲ್ಲ. ಯಾಕಂದ್ರೆ ನೀವು ವಾಪಸ್ ನೋಡಿದ್ರೆ ಯಾರ್ಯಾರು ಈ ವಿಡಿಯೋ ನೋಡಕತ್ತಿರಲ್ಲ, ಸೊ ಇದನ್ನು ನೀವು 8ನೇ ಸ್ಟೂಡೆಂಟಿಂದ ಪರ್ಟಿಕ್ಯುಲರ್ಲಿ ಬೆಟರ್ ಕ್ಲಾಸ್ 8ನಿಂದ ಡಿಗ್ರಿ ಸ್ಟೂಡೆಂಟ್ಸ್ ಯಾರಾದರೂ ಈ ವಿಡಿಯೋ ನೋಡಿದ್ರು ನಿಮಗೆ ಹೆಲ್ಪ್ಫುಲ್ ಆಗ್ತೈತೆ. ಸೊ ನೀವು ನಿಮ್ಮ ಚೈಲ್ಡ್ಹುಡ್ ನೆನ್ಪು ಮಾಡ್ಕೊಂಡ್ರೆ, ಪ್ರೈಮರಿ ಸ್ಕೂಲ್ ನೆನ್ಪು ಮಾಡ್ಕೊಂಡ್ರೆ, ಹೈಸ್ಕೂಲ್ ನೆನ್ಪು ಮಾಡ್ಕೊಂಡ್ರೆ, ಯಾವ ಏಜ್ನೊಳಗೂ ನಿಮಗೆ ಎದಕ್ಕೆ ಅಭ್ಯಾಸ ಮಾಡ್ಬೇಕು, ಹೂ ಈಸ್ ಅ ಸ್ಟೂಡೆಂಟ್, ವಿದ್ಯಾರ್ಥಿ ಅಂದ್ರೆ ಯಾರು, ಈ ಜ್ಞಾನಾರ್ಜನೆ ಯಾಕೆ ನಾವು ಮಾಡಾಕತ್ತೀವಿ, ಸಣ್ಣವರಿದ್ದಾಗಿಂದ ಹಿಡಿದು LKG ಒಳಗಿದ್ದಾಗಿಂದ ಹಿಡಿದು ಅವರಿಗೆ ABCD ಕಲ್ಸಕತ್ಬಿಡ್ತಾರೆ. ಈಗ ನೀವು ಅಬ್ಸರ್ವ್ ಮಾಡಿರಿ, ಡಿಗ್ರಿ ಲೆವೆಲ್ ಸ್ಟೂಡೆಂಟ್ಸ್ ಬಂದಿರ್ತಾರೆ, ಹೈಸ್ಕೂಲ್ ಬಂದಿರ್ತಾರೆ, 10th ಬಂದಿರ್ತಾರೆ, PU 1-2 ಬಂದಿರ್ತಾರೆ. ಬಟ್ ಅವರಿಗೆ ಸರ್ ನಮ್ಗೆ ನೆಗೆಟಿವ್ ಥಾಟ್ಸ್ ಕಂಟ್ರೋಲ್ ಮಾಡೋಕೆ ಆಗೋಲ್ಲ ಸರ್, ನನಗೆ ಒಂದು ಕಡೆ ಫೋಕಸ್ ಮಾಡಿ ಅಭ್ಯಾಸ ಮಾಡೋಕೆ ಆಗೋಲ್ಲ ಸರ್, ಏನೇನೋ ಡಿಸ್ಟ್ರಾಕ್ಷನ್ಸ್ ಇರ್ತಾವೆ. ಈಗ ನೀವು ವಿಚಾರ ಮಾಡ್ಬೇಕಲ್ಲ, ನೀವು ಒಬ್ಬ ಸ್ಟೂಡೆಂಟಿಗೆ ಅಭ್ಯಾಸ ಕಲ್ಸಾಕತ್ತೀರಿ, ಸಬ್ಜೆಕ್ಟ್ ಕಲ್ಸಾಕತ್ತೀರಿ, ಮ್ಯಾಥ್ಸ್ ಸೈನ್ಸ್ ಎಲ್ಲ ಕಲ್ಸಾಕತ್ತೀರಿ, ಎಲ್ಲಕ್ಕಿಂತ ಮೊದಲು ಫಸ್ಟಿಗೆ ಅವರಿಗೆ ತಮ್ಮ ಮನಸ್ಸು ಅದನ್ನು ಕಂಟ್ರೋಲ್ ಮಾಡೋ ರೀತಿ ಹೆಂಗೆ ಇದನ್ನು ಕಲಿಸ್ಬೇಕಾಗಿತ್ತಲ್ಲ. ಪ್ರೈಮರಿ ಒಳಗೆ ಇರಬೇಕಾಗಿತ್ತಲ್ಲ, ಒಂದು ಚಾಪ್ಟರ್ ಇರಬೇಕಾಗಿತ್ತಲ್ಲ ನಮಗೆ. ಮನಸ್ಸು ಎಂದರೇನು, ಥಾಟ್ಸ್ ಅಂದ್ರೇನು, ಪಾಸಿಟಿವ್ ಥಾಟ್ಸ್ ಅಂದ್ರೇನು, ನೆಗೆಟಿವ್ ಥಾಟ್ಸ್ ಅಂದ್ರೇನು, ಆ್ಯಕ್ಚುಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಥಾಟ್ಸ್ ಅಂತ ಇರ್ತಾವನೋ ಏನು ನಾವು ಹಂಗೆ ಮಾಡ್ಕೊತೀವೋ ಅದನ್ನು. ಹೌ ಆ್ಯಕ್ಚುಲಿ ದಿಸ್ ಮೈಂಡ್ ವರ್ಕ್ಸ್. ನಮ್ಮ ಬಾಡಿ ಸ್ಟ್ರಾಂಗ್ ಆಗಿ ಇಟ್ಕೊಳ್ಳೋದು, ಹೆಲ್ದಿಯಾಗಿ ಇಟ್ಕೊಳ್ಳೋದು ಹೆಂಗೆ, ಇದನ್ನು ಏನೂ ಕಲಿಸಿರಂಗೆ ಇಲ್ಲ. ಬರೀ ಏನು ಕಲಿಸಿರ್ತಾರೆ ಅಂದರೆ ಅಭ್ಯಾಸ ಮಾಡಬೇಕು, ಮಾರ್ಕ್ಸ್ ತೆಗಿಬೇಕು, ಸಾಧ್ಯ ಆದಷ್ಟು ಕ್ಲಾಸಿಗೆ ಫಸ್ಟ್ ಬರೋಕ್ಕೆ ಟ್ರೈ ಮಾಡಬೇಕು, ಇಲ್ಲ ನಿಂಗೆ ಮಾರ್ಕ್ಸ್ ಕಡಿಮೆ ಬಿದ್ದು ಅಂದ್ರೆ ದಡ್ಡ ನೀನು. ಸೊ ಫಸ್ಟ್ ಆಫ್ ಆಲ್ ವಿದ್ಯಾರ್ಥಿಯ 5 ಗುಣಲಕ್ಷಣಗಳು ಅಂದಾಗ ಒಂದೇ ಮಾತು ನಾವು ಅರ್ಥ ಮಾಡ್ಕೋಬೇಕು. ವಿದ್ಯಾರ್ಥಿ ಅಂದ್ರೇನು? ವಿದ್ಯಾ ಪ್ಲಸ್ ಅರ್ಥಿ, ದ ಒನ್ ಹೂ ಸೀಕ್ಸ್ ನಾಲೆಜ್. ಜ್ಞಾನ ಅರ್ಜಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥವನು ಅವಂಗೆ ವಿದ್ಯಾರ್ಥಿ ಅಂತ ಕರೀತಾರೆ. ಸೊ ಇಫ್ ಯು ಕನ್ಸಿಡರ್ ಯುವರ್ ಸೆಲ್ಫ್ ಆ್ಯಸ್ ಅ ಸ್ಟೂಡೆಂಟ್, ನಿಮ್ಮನ್ನು ನೀವು ವಿದ್ಯಾರ್ಥಿ ಅಂತ ಅಂದ್ಕೊಂಡಿದ್ರಿ ಅಂದರೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಏನು, ನೀವು ನಾಲೇಜನ್ನು ಗೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು ನಾವು. ಅಂದರೆ ನಿಮ್ಮದು ಮೇನ್ ಇಂಟೆನ್ಷನ್ ಆ್ಯಸ್ ಅ ಸ್ಟೂಡೆಂಟ್ ಏನಿರ್ಬೇಕು, ಜ್ಞಾನ ಅರ್ಜನೆ ಮಾಡ್ಕೊಳ್ಳೋದು, ವಿದ್ಯೆಯನ್ನು ಅರ್ಥಿಸಿಕೊಳ್ಳುವ ಒಂದು ಪ್ರಯತ್ನದಲ್ಲಿ ನೀವಿದ್ದೀರಿ ಅಂತ. ಸೊ ವಿದ್ಯೆ ಅಂದ್ರೆ ಏನಪ್ಪ ಹಂಗಾರೆ, ನಾಲೆಜ್ ಅಂದ್ರೆ ಏನು? ಜ್ಞಾನ ಅಂದ್ಕೂಳೆ ಬರೀ ಮ್ಯಾಥ್ಸ್ ಅಲ್ಲ, ಬರೀ ಟ್ರಿಗ್ನೋಮೆಟ್ರಿ ಅಲ್ಜಿಬ್ರಾ ಅಲ್ಲ, ಸೈನ್ಸ್ ಅಂದ ತಕ್ಷಣ ಫಿಸಿಕ್ಸ್ ಕೆಮಿಸ್ಟ್ರಿ ಆ ಥರಾಗಿನ ಕನ್ಸೆಪ್ಟ್ಸು, ಸಮಾಜ ವಿಜ್ಞಾನ ಇದಲ್ಲ. ಜ್ಞಾನ ಅಬೌಟ್ ನಾಟ್ ಓನ್ಲಿ ಅಬೌಟ್ ದ ಟಾಪಿಕ್ಸ್ ವಿಚ್ ಆರ್ ಗಿವನ್ ಇನ್ ಯುವರ್ ಸಿಲೆಬಸ್ ಬಿಟ್ಟು ಹೊರಗಿನ ಜಗತ್ತಿನ ಬಗ್ಗೆ, ಈ ಕ್ರಿಯೇಷನ್ ಬಗ್ಗೆ, ನಿಸರ್ಗದ ಬಗ್ಗೆ, ಆ್ಯಕ್ಚುಲಿ ಇದೇನು ಎಕ್ಸಿಸ್ಟೆನ್ಸ್ ಐತಲ್ಲ ಅದರ ಬಗ್ಗೆ, ನಮ್ಮ ಅಸ್ತಿತ್ವದ ಬಗ್ಗೆ, ನಮ್ಮ ಅಂತರಾತ್ಮದ ಬಗ್ಗೆ ಬಹಳಷ್ಟು ಐತಿ. ಈ ಎಲ್ಲ ಜ್ಞಾನ ನನಗೆ ಬೇಕು, ಇದು ಪ್ರತಿಯೊಂದನ್ನು ನಾನು ಅರ್ಥ ಮಾಡ್ಕೋಬೇಕು ಅಂತ ಹಪಾಹಪಿ ಅಂತ ಹೇಳ್ತಾರೆ.
ಸೊ ಅದು ಕ್ಯಾರೆಕ್ಟರ್ ಯಾರುಗಳೊಳಗೆ ಐತಲ್ಲ ಆ ಕ್ಯಾರೆಕ್ಟರ್ನಿಂದ ಒಂದು ಹಂತದ ತನಕ. ಸೊ ಅದಕ್ಕೆ ಅವಾಗಿನ ಕಾಲದೊಳಗೆ ಏನು ಮಾಡ್ತಿದ್ರು, 6 ವಯಸ್ಸು ಅಥವಾ 8 ವಯಸ್ಸಿಗೆ ಗುರುಕುಲ ಸಿಸ್ಟಮ್ನೊಳಗೆ ಹಾಕಿ ಕಂಪ್ಲೀಟ್ ಅವ್ರಿಗೆ ಫೋಕಸ್ ಒಂದ ಕಡೆ ಇರ್ಬೇಕು, ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಈ ಕಡೆ ಸ್ಕೂಲಿಗೂ ಹೋಗ್ತೀನಿ ನಾ, ಈ ಕಡೆ ಮೊಬೈಲು ಯೂಸ್ ಮಾಡ್ತೀನಿ, ಈ ಕಡೆ ಪಿಕ್ಚರು ನೋಡ್ತೀನಿ, ಈ ಕಡೆ IPL ನೋಡ್ತೀನಿ, ಫ್ರೆಂಡ್ಸ್ ಜೋಡಿ ಚಾಟ್ ಮಾಡ್ತೀನಿ, ಭಾಳಷ್ಟು ಗದ್ದಲದೊಳಗೆ ಇರ್ತೀನಿ ಅಂದರೂ ನಾನು ವಿದ್ಯಾರ್ಥಿ. ಇದು ಇಟ್ಸ್ ನಾಟ್ ಈಸಿ. ಸೊ ಇರಲಿ. ಸೊ 5 ಕ್ವಾಲಿಟೀಸ್ ಆಫ್ ಅ ಸ್ಟೂಡೆಂಟ್ ಆ್ಯಸ್ ಎಕ್ಸ್ಪ್ಲೇನ್ಡ್ ಬೈ ಚಾಣಕ್ಯ ಇನ್ ಚಾಣಕ್ಯ ನೀತಿ ಅಂತ ಹೇಳ್ತಾರೆ, ಅಲ್ಲಿಂದಿದು ಅಂಥೇಳಿ ಒಂದು ಸಂಸ್ಕೃತ ವಾಕ್ಯ ಬರ್ತೈತೆ, ಸಂಸ್ಕೃತದ ಒಂದು ವರ್ಸ್, ಸಂಸ್ಕೃತ ವರ್ಸ್ ಬರ್ತೈತಿ ವಿಚ್ ಸೇಸ್, ಆ ವರ್ಸ್ ಒಂದು ಸರ್ತಿ ಹೇಳ್ತೀನಿ ನಾನು ನಿಮ್ಗೆ. ಕಾಕಚೇಷ್ಟ, ಇವು 5 ಕ್ವಾಲಿಟೀಸ್ ಆಫ್ ಅ ಸ್ಟೂಡೆಂಟ್ ಹೆಂಗಿರ್ಬೇಕು. ಒಂದನೇದ್ದು ಕಾಕಚೇಷ್ಟ, ಏನು ಹಂಗಂದ್ರೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಾಕಚೇಷ್ಟ, ಬಕೋಧ್ಯಾನಂ, ಶ್ವಾನನಿದ್ರ, ಅಲ್ಪಾಹಾರಿ, ಗೃಹತ್ಯಾಗಿ, ಈ 5 ಪಂಚಲಕ್ಷಣಗಳು ಅಂತ ಹೇಳ್ತಾರೆ. ಒಂದನೇದ್ದು ಕಾಕಚೇಷ್ಟ. ಒಂದು ಸರ್ತಿ ಇನ್ನೊಂದು ಸರ್ತಿ ಹೇಳ್ತೀನಿ ನೋಡ್ರಿ. ಕಾಕಚೇಷ್ಟ, ಬಕೋಧ್ಯಾನಂ, ಶ್ವಾನನಿದ್ರ, ಅಲ್ಪಾಹಾರಿ, ಗೃಹತ್ಯಾಗಿ. ಏನು ಹಿಂಗಂದ್ರೆ ಸಂಸ್ಕೃತ ವರ್ಸ್ ಇದು. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು ನನ್ನೊಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡು. ನಿಮ್ಗೆ ಬೇರೆದವರು ಮತ್ತು ಬೇರೆ ಎಕ್ಸಾಂಪಲ್ಸ್ ತೊಗೊಂಡು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಸಿಗ್ತಾವೆ. ಕಾಕಚೇಷ್ಟ ಅಂದ್ರೇನು? ಕಾಕ ಅಂದ್ರೆ ಇಲ್ಲೇ ಚಿಕ್ಕಪ್ಪ ಆ ಕಾಕ ಅಲ್ಲ. ಕಾಕ ಅಂದ್ರೆ ಇಲ್ಲೇ ಕಾಗೆ, ಕನ್ನಡದಲ್ಲಿ ಕಾಗೆ, ಇಂಗ್ಲೀಷ್ನೊಳಗೆ ಕ್ರೋ. ಕ್ರೋ, ಕಾಕಚೇಷ್ಟ, ದಟ್ ಮೀನ್ಸ್ ಎಫರ್ಟ್ಸ್, ಪ್ರಯತ್ನ, ಎಫರ್ಟ್ಸ್ ಆಫ್ ಅ ಕ್ರೋ. ನಿಮ್ಮ ಪ್ರಯತ್ನ ಕಾಗೆಯ ಪ್ರಯತ್ನಗತೆ ಇರ್ಬೇಕು. ಕಾಗೆಯ ಪ್ರಯತ್ನ ಅಂದ್ರೆ ಏನು ರೀ? ಈಗ ನಾವು ಇದು ಎಲ್ಲಿಗೆ ತೊಗೊಂಡು ಹೋಗ್ತಾರಂದ್ರೆ, ನಾವೊಂದು ಸ್ಟೋರಿ ಕೇಳಿರ್ತೀವಿ ನಮ್ಮ ಚೈಲ್ಡ್ಹುಡ್ನೊಳಗೆ, ಸಣ್ಣವರಿದ್ದಾಗ ಪಕ್ಕ ಕೇಳಿರ್ತೀರಿ ನೀವು. ಏನಂತ, ಒಂದು ಕಾಗೆ ಇತ್ತು, ಒಂದು ಕ್ರೋ ಇತ್ತು. ಇಟ್ ವಾಸ್ ವೆರಿ ಥರ್ಸ್ಟಿ, ಅದಕ್ಕೆ ನೀರಡಿಕೆ ಆಗಿತ್ತು. ಇಟ್ ವಾಂಟೆಡ್ ಟು ಡ್ರಿಂಕ್ ವಾಟರ್. ಸೊ ಅಲ್ಲೊಂದು ಟಂಬ್ಲರ್ ಕಾಣ್ತೈತಿ, ಓಕೆ, ನೀರು ಇರ್ತಾವೆ ಅದ್ರೊಳಗೆ. ಈಗ ನಾವು ಆ ಸಿಚುವೇಶನ್ನೊಳಗೆ ಅದೀವಿ ಅಂತ ಅನ್ಕೋರಿ. ಸೊ ಅಲ್ಲಿ ನೀರು ನಮಗೆ ಕಾಣಿಸುತ್ತೆ. ಸೊ ಅದೊಂದಿನೋ ಫ್ಲ್ಯಾಶ್ ಆಗ್ತೈತೆ, ಅದಕ್ಕೆ ಅಲ್ಲಿ ಸ್ವಲ್ಪ ಸ್ಟೋನ್ಸ್ ಅದಾವೆ, ಕಲ್ಲುಗಳದಾವೆ, ಅದನ್ನೆಲ್ಲದು ಹಾಕ್ತೈತಿ, ಅದು ನೀರು ಮೇಲೆ ಬರ್ತೈತಿ. ಆ ಸ್ಟೋರಿ ನಿಮಗೆ ಗೊತ್ತು. ಈಗ ಇಲ್ಲಿ ಏನು ಕಲಿಯೋದೈತಿ ನಾವು, ಕಾಗೆಯಿಂದ ಕಲಿಯೋದೇನೈತಿ ಇದ್ರೊಳಗೆ ಅಂದರೆ, ಸೊ ಈಗ ನೋಡ್ರಿ, ಅದಕ್ಕೆ ನೀರು ಕುಡಿಬೇಕಾಗೈತಿ, ಹೌದಾ? ಹಂಗೆ ನಮಗೆ ಜೀವನದೊಳಗೆ ಏನೋ ಒಂದು ಕೆಲಸ ಮಾಡ್ಬೇಕಾಗಿರ್ತೈತಿ, ಒಂದಿನೋ ಅಚೀವ್ ಮಾಡ್ಬೇಕಾಗಿರುತ್ತೆ, ಒಂದು ಟಾರ್ಗೆಟ್ ರೀಚ್ ಆಗ್ಬೇಕಾಗಿರ್ತೈತಿ. ಸೊ ಅದ್ರ ಟಾರ್ಗೆಟ್ ಏನು, ನೀರು ಮೇಲೆ ಬರ್ಬೇಕು. ಸೊ ಅದಕ್ಕೆ ಅದೇನು ಮಾಡ್ತೈತಿ, ಇಟ್ ವಿಲ್ ಟೇಕ್ ಅ ಸ್ಟೋನ್, ತೊಗೊಂಡು ಹೋಗಿ ನೀರೊಳಗೆ ಹಾಕ್ತು. ನೀರು ಮೇಲೆ ಬಂದುಬಿಡ್ತಾ? ಒಂದು ಕಲ್ಲು ಹಾಕಿದ ಕೂಡ ನೀರು ಮೇಲೆ ಬಂದುಬಿಡ್ತಾ? ಇಲ್ಲ. ಸಿಮಿಲರ್ಲಿ ನಾವು ಜೀವನದೊಳಗೆ ಏನೋ ಒಂದು ಸಾಧನೆ ಮಾಡ್ಬೇಕಂತ ಮಾಡಿ ಒಂದು ಪ್ರಯತ್ನ ಮಾಡ್ತೀವಿ, ಫೇಲ್ ಆಗಿಬಿಡ್ತೀವಿ. 90% ಸ್ಟೂಡೆಂಟ್ಸು ನಾನು ನೋಡಿದ್ದು ಮೆಂಟಾಲಿಟಿ ಸ್ಟೂಡೆಂಟ್ಸ್ ಹೆಂಗಿರ್ತಾರೆ ಅಂದರೆ, 90% ಒಂದನೇ ಪ್ರಯತ್ನ ಹಾಕಿದರೂ ಅದು ಸಕ್ಸಸ್ಫುಲ್ ಆಗಲಿಲ್ಲ, ಅಲ್ಲಿಗೆ ಮುಗಿದು ಹೋಗ್ತತಿ. ಅದಕ್ಕಾಗಿ ಹಂಗೆ ಮಾಡಲಿಲ್ಲ, ನೀರು ಬರಲಿಲ್ಲ ಮೇಲೆ ಇನ್ನೊಂದು ಸಾರ್ತಿ, 2ನೇ ಸಾರ್ತಿ ತೊಗೊಳ್ತೈತಿ, ಮತ್ತೆ ಹಾಕ್ತೈತಿ, 3ನೇ ಸಾರ್ತಿ ತೊಗೊತೈತಿ, ಮತ್ತೆ ಹಾಕ್ತೈತಿ, 4ನೇ ಸಾರ್ತಿ ತೊಗೊತೈತಿ. ಎಲ್ಲಿ ತನಕ ಅದಕ್ಕೆ ನೀರು ಸಿಗಂಗಿಲ್ಲ, ಅದು ಕಂಟಿನ್ಯೂಸ್ಲಿ ಇಟ್ ಕೀಪ್ಸ್ ಡೂಯಿಂಗ್ ದ ಸೇಮ್ ವರ್ಕ್. ಸೊ ಇಫ್ ಯು ಆರ್ ಸೀರಿಯಸ್ಲಿ ಕನ್ಸಿಡರಿಂಗ್ ಯುವರ್ ಸೆಲ್ಫ್ ಆ್ಯಸ್ ಅ ಸ್ಟೂಡೆಂಟ್, ನಿಮಗೆ ಇದು ಚೇಷ್ಟ, ಈ ಎಫರ್ಟ್ ಇರಬೇಕು. ನಾನು ಮ್ಯಾಥ್ಸ್ನೊಳಗೆ ಎಕ್ಸಾಂಪಲ್ ಹೇಳಾಕತ್ತೀನಿ. 25ಕ್ಕೆ 25 ಮಾರ್ಕ್ಸ್ ತೊಗೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರಿ, ಹೌದಾ? ಒಂದು ಪ್ರಯತ್ನ ಹಾಕಿದ್ರಿ, ಈ ಸರ್ತಿ ನೋಡೋಣ ಹೆಂಗೆ ಅಭ್ಯಾಸ ಮಾಡ್ತೀನಿ ಅಂತ ಹೇಳಿ ಪ್ರಾಕ್ಟೀಸ್ ಮಾಡಿ, ಫ್ರೆಂಡ್ಸ್ ಜೋಡಿ ಡಿಸ್ಕಸ್ ಮಾಡಿ, ಟೀಚರ್ಸ್ ಜೋಡಿ ಡಿಸ್ಕಸ್ ಮಾಡಿ ಎಕ್ಸಾಮ್ ಬರೆದ್ರಿ. ಹೋದ ಸರ್ತಿ 25ಕ್ಕೆ 14 ಬಿದ್ದಿದ್ದು, ಈಗ ಇಷ್ಟೆಲ್ಲ ಎಫರ್ಟ್ ಹಾಕಿ 25ಕ್ಕೆ 16 ಬಿದ್ದು, ಯು ಗಾಟ್ 16 ಔಟ್ ಆಫ್ 25. 2 ಮಾರ್ಕ್ಸ್ ಹೆಚ್ಚಿಗೆ ಬಿತ್ತು. ಬಿಟ್ಬಿಡ್ತಾರೆ ಕತಿ, ಆ ಪ್ರಯತ್ನ ಮಾಡೋದನ್ನ ಬಿಟ್ಬಿಡ್ತಾರೆ. ನನ್ನ ಕಡೆ ಇಷ್ಟ ಕತಿ. ಸೊ ಲೈಫ್ ಹಂಗೆ ಇರಂಗಿಲ್ಲ ರೀ. ಯಾರೋ ಒಂದು ಜೀವನದೊಳಗೆ ಸಾಧನೆ ಮಾಡ್ಯಾರಲ್ಲ, ಯಾರಿಗೂ ಒಂದು ಅಟೆಂಪ್ಟ್ನೊಳಗೆ, ಒಂದು ಪ್ರಯತ್ನದೊಳಗೆ ಸಿಕ್ಕಿಬಿಡಂಗಿಲ್ಲ ಈಸಿಯಾಗಿ, ಭಾಳ ಎಫರ್ಟ್ ಹಾಕ್ಬೇಕಾಗ್ತೈತಿ. ಸೊ ಈ ದಿಸ್ ಕ್ವಾಲಿಟಿ ಈಸ್ ಮಿಸ್ಸಿಂಗ್ ಭಾಳಷ್ಟು ವಿದ್ಯಾರ್ಥಿಗಳೊಳಗೆ. ನಾನು ಇಲ್ಲಿ ತನಕ 1,500 1,500 2,000 ಸ್ಟೂಡೆಂಟ್ಸ್ ತನಕ ಕಲಿಸಿರ್ಬೇಕು ಒಂದು 11 ವರ್ಷದೊಳಗೆ. ಎಕ್ಸಾಕ್ಟ್ ನಂಬರ್ ನನ್ನ ಕಡೆ ಇಲ್ಲ, ಬಟ್ ಮೆಜಾರಿಟಿ ನಾ ಹೇಳಿನಿ ನೋಡ್ತೀನಲ್ಲ, ದಿಸ್ ಕ್ವಾಲಿಟಿ ಈಸ್ ಮಿಸ್ಸಿಂಗ್. ಪರ್ಸಿಸ್ಟೆಂಟ್ ಎಫರ್ಟ್ ಹಾಕಕ್ಕೆ ರೆಡಿ ಇಲ್ಲ, ಆ ಧೈರ್ಯ ಇಲ್ಲ. ಸೊ ಕಾಕಚೇಷ್ಟ, ಎಫರ್ಟ್ಸ್ ಆಫ್ ಅ ಕ್ರೋ. ಇಫ್ ಯು ವಾಂಟ್ ಟು ಬಿಕಮ್ ಅ ಗುಡ್ ಸ್ಟೂಡೆಂಟ್,
ವಿದ್ಯಾರ್ಥಿ, ನಾಟ್ ಓನ್ಲಿ ಇನ್ ಸ್ಕೋರಿಂಗ್ ಮಾರ್ಕ್ಸ್, ನಿಮ್ಮ ಜೀವನದೊಳಗೆ ಒಬ್ಬ ನೀವು ವಿದ್ಯಾರ್ಥಿ ಆಗಬೇಕು. ಈ ಜೀವನದ ವಿದ್ಯಾರ್ಥಿ ಆಗಬೇಕು ನೀವು ಅಂದರೆ ಕಾಕಚೇಷ್ಟ ನಿಮ್ಮೊಳಗೆ ಇರಬೇಕು. ಎರಡನೇದು ಬಕೋ ಧ್ಯಾನಂ, ಸೆಕೆಂಡ್ ಕ್ವಾಲಿಟಿ. ಬಕೋ ಧ್ಯಾನಂ, ಬಕೋ ಅಂದ್ರೆ ಬಕಪಕ್ಷಿ ಅಂತ ಕರಿಬೋದು, ಅಥವಾ ಕ್ರೇನ್ ಅಂತ ಇಂಗ್ಲೀಷ್ನೊಳಗೆ ಹೇಳ್ಬೋದು, ಅಥವಾ ಕೊಕ್ಕರೆ ಅಂತ ಹೇಳ್ಬೋದು. ಸೊ ಅಲ್ಲಿ ಆ ಪಕ್ಷಿ ಯಾವುದು ಅನ್ನೋಕ್ಕಿಂತ ಅದರ ಕ್ವಾಲಿಟಿ ಯಾವುದು ಅನ್ನೋದ್ರ ಕಡೆ ಫೋಕಸ್ ಮಾಡೋಣ ನಾವು. ಬಕೋ ಧ್ಯಾನಂ, ಧ್ಯಾನಂ ಅಂದ್ರೆ ಕಾನ್ಸಂಟ್ರೇಷನ್. ಸೊ ಏನು ಹೇಳ್ತಾರೆ ಅಂದ್ರೆ ಕ್ರೇನ್ ಅದು ಮೀನಾ ತಿಂತೈತೆ, ಅಥವಾ ಬೇರೆ ಬೇರೆ ಟೈಪ್ ನೀರೊಳಗಿರುವಂಥ ಒಂದಿಷ್ಟು ಹುಳಗಳನ್ನು ಮೀನು ಅಂತ, ಫಿಶ್ ಅಂತ ಎಕ್ಸಾಂಪಲ್ ತಗೊಳ್ಳೋಣ ನಾವು. ಸೊ ಏನು ಹೇಳ್ತಾರೆ ಅಂದ್ರೆ ಅದು ಹೋಗಿ ಆ ನೀರು ಒಳಗೆ ಎಷ್ಟು ಸ್ಟಿಲ್ಲಾಗಿ, ಓಕೆ, ಸ್ಟ್ರೇಟಾಗಿ, ಓಕೆ, ಹೆಂಗೆ ನಿಂದಿರ್ತೈತಿ ಅಂದರೆ ಇಟ್ ವೇಟ್ಸ್, ಅದು ಡಿಸ್ಟರ್ಬೆನ್ಸ್ ಮಾಡೋಂಗಿಲ್ಲ ನೀರಾಗ. ಇಟ್ ವೇಟ್ಸ್. ಒಂದು ಯಾವುದೋ ಫಿಶ್ ಬಂತು, ಒಂದು ಮೀನ ಬಂತು, ಸಣ್ಣದು ಬಂತು, ಅದಕ್ಕೆ ದೊಡ್ಡ ಮೀನ ಹಿಡಿಯೋದೈತಿ. ಇಟ್ ವಾಂಟ್ಸ್ ಟು ಕ್ಯಾಚ್ ಅ ಬಿಗ್ ಫಿಶ್, ಬಟ್ ಒಂದು ಸಣ್ಣ ಮೀನ ಬಂತು. ಇಟ್ ವಿಲ್ ನಾಟ್ ಗೆಟ್ ಡಿಸ್ಟ್ರಾಕ್ಟೆಡ್. ಏನು ಹೇಳ್ತಾರಂದ್ರೆ ಆ ಸಣ್ಣದು ಬಂತಲ್ಲ ಅದ್ರ ಕಡೆ ಫೋಕಸ್ ಮಾಡಿಬಿಟ್ಟು, ಅದು ಸಣ್ಣದೊಂದು ಹುಳ ಸಿಕ್ತು ಅದ್ರ ಕಡೆ ಹೋಗಂಗಿಲ್ಲ, ದೊಡ್ಡ ಫಿಶ್ ಬರೋ ತನಕ ಇಟ್ ವೇಟ್ಸ್ ವಿತ್ ಕಂಪ್ಲೀಟ್ ಕಾನ್ಸಂಟ್ರೇಷನ್. ಅಂದ್ರೆ ಆ ಕ್ರೇನಿಗೆ, ಆ ಪಕ್ಷಿಗೆ ಗೊತ್ತು ನನಗೆ ಏನು ಬೇಕಾಗೈತಿ ಅದು ಸಿಗೋ ತನಕ ಈ ಸಣ್ಣ ಪುಟ್ಟ ಏನು ನನಗೆ ಬರ್ತಾವಲ್ಲ, ಡಿಸ್ಟ್ರಾಕ್ಷನ್ಸ್ ಬರ್ತಾವಲ್ಲ, ಅದ್ರ ಕಡೆ ನಾನು ಫೋಕಸ್ ಮಾಡೋಂಗಿಲ್ಲ. ನನಗೆ ಏನು ಬೇಕಾಗೈತಿ ಮೇನ್ ಅದ್ರ ಕಡೆ ನನ್ನ ಫೋಕಸ್ ಇರ್ತೈತೆ. ಸೊ ಇದನ್ನು ನಾವು ಸ್ಟೂಡೆಂಟ್ ಲೈಫ್ನೊಳಗೆ ನೋಡಿದ್ರೆ, ಈಗ ಒಂದು ಜ್ಞಾನಾರ್ಜನೆ ಮಾಡಬೇಕು ಅಥವಾ ಮಾರ್ಕ್ಸ್ ತೆಗಿಬೇಕು ಅಂತ ಏನೋ ಒಂದು ಇಟ್ಕೊಂಡಿರ್ತಿರಲ್ಲ, ನನ್ನ ಕಡೆ ಬರ್ತಾರೆ ಭಾಳ ಜನ ಸ್ಟೂಡೆಂಟ್ಸ್ ಬಂದು, ಸರ್ ನಮ್ಮ ಫ್ರೆಂಡ್ ನನಗೆ ಈಗೀಗ ಮಾತಾಡ್ಸೋವಲ್ರಿ, ಪರ್ಟಿಕ್ಯುಲರ್ಲಿ ಗರ್ಲ್ಸ್ನೊಳಗೆ ನಾನು ಇಂಥ ಕಂಪ್ಲೇಂಟ್ಸ್ ನೋಡ್ತಿರ್ತೀನಿ, ಅಥವಾ ಬಾಯ್ಸ್ನೊಳಗೂ ಸಮ್ ಟೈಮ್ಸ್ ಇರ್ತಾವೆ, ಅವ್ರು ನನಗೆ ಭಾಳ ಕಾಡಿಸ್ತಾನೆ ರೀ ಇವ್ರು, ಅದನ್ನು ಕುಂತ್ಬಿಡ್ತಾರೆ. ಸರ್ ನಮ್ಮ ಮನ್ಯಾಗ ಹಂಗೆ ಆಗ್ಬಿಟ್ಟೈತೆ ರೀ, ಇವ್ರು ಹಿಂಗೆ ಆಗ್ಬಿಟ್ಟೈತೆ ರೀ, ನಮ್ಮ ಟೀಚರ್ ನನಗೆ ಇದನ್ನು ಮಾಡಾಕತ್ತಾರ ರೀ, ಅಥವಾ ನಮ್ಮ ಫ್ರೆಂಡ್ ವಾಟ್ಸಪ್ನಾಗ ಚಾಟ್ ಮಾಡೋದು ಬಿಟ್ಬಿಟ್ಟಾರ, ಅಥವಾ ನಾನು ಫೇಸ್ಬುಕ್ನೊಳಗೆ ಫೋಟೋ ಹಾಕಿದ್ದೆ ಅದಕ್ಕೆ ಜಾಸ್ತಿ ಲೈಕ ಬಿದ್ದಿಲ್ಲ. ಇವು ಸಣ್ಣ ಪುಟ್ಟ ಡಿಸ್ಟ್ರಾಕ್ಷನ್ಸ್ ಬಂದ ಕೂಡಲೇ ಮೇನ್ ನಮಗೆ ಏನು ಕೆಲಸ ಮಾಡೋದೈತಲ್ಲ, ಏನು ಸಾಧನೆ ಮಾಡೋದೈತಲ್ಲ, ಎಲ್ಲಿಗೆ ಹೋಗಿ ರೀಚ್ ಆಗೋದೈತಲ್ಲ, ಅದ್ರ ಕಡೆ ಫೋಕಸ್ ಇಲ್ಲೇ ಇಲ್ಲ. ಸ್ವಲ್ಪ ವಿಚಾರ ಮಾಡ್ಬೇಕಾ, ನಾನು ಕಾಲೇಜಿಗೆ ಬರೋದು ನಮ್ಮ ಫ್ರೆಂಡ್ಸ್ ನನಗೆ ಮಾತಾಡಿಸ್ಬೇಕು, ಫ್ರೆಂಡ್ಸ್ ಇರಬೇಕು, ಮಾತಾಡಿಸ್ಬೇಕು, ಕರೆಕ್ಟು. ಯಾರೋ ಒಬ್ಬರು ನಿಮಗೆ ಮಾತಾಡಿಸ್ಲಿಲ್ಲ ಅಂಥೇಳಿ ಅಳ್ಕೊಂತ ಕುಂತಾರೆ, ನೀವು ಏನು ಕೆಲಸ ಮಾಡೋಕ್ಕೆ ಬಂದಿರಿಲ್ಲೇ. ಸೊ ಆ ಒಂದು ಕಾನ್ಸಂಟ್ರೇಷನ್ ಹೋಗ್ಬಿಡ್ತೈತೆ. ಸೊ ನಿಮ್ಮ ಕಡೆ ಬಕೋ ಧ್ಯಾನಂ ಇರಬೇಕು. ಲೈಕ್ ಅ ಕ್ರೇನ್, ಯು ನೀಡ್ ಟು ಬಿ ಫೋಕಸ್ಡ್ ಆನ್ ವಾಟ್ ಆ್ಯಕ್ಚುಲಿ ಈಸ್ ಇಂಪಾರ್ಟೆಂಟ್. ಸೊ ಅದನ್ನು ಬಿಟ್ಬಿಡ್ತಾರೆ. ಮೇಕಪ್ ಮಾಡ್ಕೊಂಡು ಬರೋದು, ಕ್ಲಾಸ್ನೊಳಗೆ ಎಲ್ಲರೂ ಇವ್ರ ಕಡೆ ನೋಡ್ಬೇಕು. ಎಕ್ಸಾಂಪಲ್ಸ್ ಹೇಳಾಕತ್ತೀನಿ ನಾನು. ದೆರ್ ಆರ್ ಹೆಲ್ ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್. ಪಿಕ್ಚರ್ ನೋಡ್ತಾರೆ, ಯಾರೋ ಹೀರೋಯಿನ್ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಅವ್ರ ಗತೆ ನಾ ಕಾಣ್ಬೇಕು. ಸೊ ಅಥವಾ IPL ಮ್ಯಾಚ್ನೊಳಗೆ ಯಾವುದೋ ಒಂದು ಟೀಮ್ ಸೋತು ಅಂತ ಹೇಳಿ ಇವ್ರು 2-3 ದಿವಸ ಟೆನ್ಷನ್ ಮಾಡ್ಕೊಂಡು ಕೊಡ್ತಾರೆ. ಹಂಗಾರೆ ನೀವು ಆ IPL ಮ್ಯಾಚದ್ದು ಟೆನ್ಷನ್ ಮಾಡ್ಕೊಂಡು ಕೊಡ್ತೀರಿ ಅಂದರೆ ಅಭ್ಯಾಸ ಮಾಡೋರು ಯಾರು? ಹಂಗಾರೆ ನಿಮ್ಮ ಕೆಲಸ ಮಾಡೋರು ಯಾರು? ಸೊ ಇಫ್ ಯು ಆರ್ ಕನ್ಸಿಡರಿಂಗ್ ಯುವರ್ ಸೆಲ್ಫ್ ಆಸ್ ಅ ಸ್ಟೂಡೆಂಟ್, ಇಫ್ ಯು ವಾಂಟ್ ಟು ಬಿಕಮ್ ಅ ಗುಡ್ ಸ್ಟೂಡೆಂಟ್, ಬಕೋ ಧ್ಯಾನಂ, ಆ ಬಕಪಕ್ಷಿಗೆ ಇರ್ತಕ್ಕಂತಹ, ಕೊಕ್ಕರೆಗೆ ಇರ್ತಕ್ಕಂತಹ ಕಾನ್ಸಂಟ್ರೇಷನ್, ಮೇನ್ ಫೋಕಸ್ ಏನೈತಲ್ಲ ಅದ್ರ ಕಡೆ. ಸಣ್ಣ ಪುಟ್ಟ ಡಿಸ್ಟ್ರಾಕ್ಷನ್ಸ್ ಬಂದರೂ ಸೈಡ್ಗಿಟ್ಟು ನನಗೆ ಆ್ಯಕ್ಚುಲಿ ಏನು ಇಂಪಾರ್ಟೆಂಟ್ ಐತಿ, ನಾ ಯಾಕೆ ಬಂದಿನ ಕಾಲೇಜಿಗೆ, ಯಾಕೆ ಬಂದಿನ ನಾ ಸ್ಕೂಲ್ನೊಳಗೆ, ನನ್ನ ಇಂಟೆನ್ಷನ್ ಏನು ಅನ್ನೋದು ವೆರಿ ಕ್ಲಿಯರ್ ಇರ್ಬೇಕು. ಸೊ ದಿಸ್ ಇಸ್ ಸೆಕೆಂಡ್ ಕ್ವಾಲಿಟಿ. ಥರ್ಡ್ ಕ್ವಾಲಿಟಿ ಈಸ್ ಶ್ವಾನ ನಿದ್ರಾ. ಶ್ವಾನ ನಿದ್ರಾ. ಶ್ವಾನ ಅಂದ್ರೆ ಗೊತ್ತು ನಮಗೆ, ನಾಯಿ. ನಿದ್ರಾ ಅಂದ್ರೆ, ಶ್ವಾನ ನಿದ್ರಾ ಅಂದ್ರೆ ನಾವು ಮಲ್ಕೊಂಡಾಗ ನಾಯಿಗತೆ ಮಲ್ಕೋಬೇಕು, ವಿ ಶುಡ್ ಸ್ಲೀಪ್ ಲೈಕ್ ಅ ಡಾಗ್, ಹಂಗಲ್ಲ. ಇದ್ರದ್ದು ಮೀನಿಂಗ್ ಬೇರೆ ಟೈಪ್ ಐತೆ. ಶ್ವಾನ ನಿದ್ರಾ ಅಂದ್ರೆ ನೀವು ಅಬ್ಸರ್ವ್ ಮಾಡಿರಿ, ನೆಕ್ಸ್ಟ್ ಟೈಮ್ ನಿಮ್ಮ ಮನೆ ಒಳಗನ ನೀವು ಸಾಕ್ತಿದ್ರೆ ಅಥವಾ ರೋಡ್ನೊಳಗೂ ಇದ್ದದ್ದು ನೀವು ಡಾಗ್ಸನ್ನು ಅಬ್ಸರ್ವ್ ಮಾಡಿರಿ, ಅವು ಮಲ್ಕೊಂಡಿರ್ತಾವಲ್ಲ. ಈಗ ಲೈಕ್ ನೀವು ಮಲ್ಕೊಂಡಿರ್ತೀರಿ ನೋಡ್ರಿ, ಮುಂಜಾನೆ ಮನ್ಯಾಗ ಬಂದು ಎಬ್ಬಿಸ್ತಾರೆ, ಏನಂತ ಹೇಳಿ 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 ಹಾಕಿ ಹೊಡಿಬೇಕಾಗ್ತದೆ, ಪಡ್ಡು ಹೊಡಿಬೇಕಾಗ್ತದೆ ಒಂದಿಷ್ಟು ಮಂದಿಗಂತೂ, ಜಲ್ದಿ ಹೇಳ್ತಿರಂಗಿಲ್ಲ. ಬಟ್ ಡಾಗ್ ಡಸ್ ನಾಟ್ ಸ್ಲೀಪ್ ಲೈಕ್ ದ್ಯಾಟ್. ವೆರಿ ಸ್ಮಾಲ್ ಸೌಂಡ್, ವೆರಿ ಸ್ಮಾಲ್ ಡಿಸ್ಟ್ರಾಕ್ಷನ್ ಏನಾಯ್ತು ಅಂತ ಹಿಂಗೆ ನೋಡ್ತಿರ್ತದೆ. ಸೊ ಇಟ್ ಈಸ್ ವೆರಿ ಅಲರ್ಟ್ ಟು ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್. ಸುತ್ತಮುತ್ತಲು ಏನು ನಡೆಯಾಕತೈತಿ ಅನ್ನೋದ್ರ ಕಡೆ ಅಲರ್ಟ್ ಇರಬೇಕು. ಈಗ ಲೈಕ್
ಇದು ಸ್ಟೂಡೆಂಟಿಗೆ ನಾವು ಹೆಂಗೆ ಅಪ್ಲೈ ಮಾಡ್ಬೋದು ಅಂಥೇಳಿ ಒಂದಿಷ್ಟು ಎಕ್ಸಾಂಪಲ್ಸ್ ತೊಗೊಂಡು ನಾನು ಹೇಳಕ್ಕೆ ಟ್ರೈ ಮಾಡ್ತೇನೆ. ನಿಮ್ಮ ಅಲರ್ಟ್ನೆಸ್, ಎಚ್ಚರಿಕೆ ಹೆಂಗಿರ್ಬೇಕು ಅಂದರೆ, ಈಗ ಲೈಕ್ ಸ್ಕೂಲ್ನೊಳಗಿದ್ದಾಗ ಇವತ್ತು ಮನೆಗೆ ಹೋಗಿ ನಾನು 3 to 4 ತಾಸು ಅಭ್ಯಾಸ ಮಾಡ್ತೀನಿ, ಇಷ್ಟರಿಂದ ಇಷ್ಟು ಈ ಸಬ್ಜೆಕ್ಟ್ ಓದ್ತೀನಿ, ಇಷ್ಟರಿಂದ ಇಷ್ಟು ಈ ಸಬ್ಜೆಕ್ಟ್ ಓದ್ತೀನಿ ಅಂಥೇಳಿ ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಹಸಿವಾಗಿರ್ತೈತಿ, ನಾಷ್ಟ ಮಾಡ್ತಾರೋ ಏನೋ ಮಾಡ್ತಾರೋ, ಟಿ ವಿ ನೋಡ್ಕೊಂಡು ಕುಂತರು ಅಂದ್ರೆ 2-3 ತಾಸು ಹೋಗಿದ್ದು ಲಕ್ಷ್ಯ ಬರೋಂಗಿಲ್ಲ, ಆ ಎಚ್ಚರಿಕೆ, ಆ ಅಲರ್ಟ್ನೆಸ್ ಇರೋಂಗಿಲ್ಲ. ಆಮೇಲೆ ಸಡನ್ನಾಗಿ ನೆನಪಾಗ್ತೈತೆ, ಐ ವೇಸ್ಟೆಡ್ ಸೋ ಮಚ್ ಆಫ್ ಟೈಮ್. ಆ್ಯಂಡ್ ಪರ್ಟಿಕ್ಯುಲರ್ಲಿ ಇಂಥ ಫೀಲಿಂಗ್ ಯಾವಾಗ ಬರುತ್ತೆ ಅಂದರೆ, ಟೆಸ್ಟು ಎಕ್ಸಾಮ್ ಹತ್ರ ಬಂದಾಗ ಇವ್ರಿಗೆ ಅಲರ್ಟ್ನೆಸ್ ಸ್ಟಾರ್ಟ್ ಆಗ್ತೈತಿ. ಎಷ್ಟು ಟೈಮ್ ನಾವು ವೇಸ್ಟ್ ಮಾಡಿದೆ, ಇದ್ರ ಬದಲಿ ನಾ ಡೈಲಿ ಅಷ್ಟಷ್ಟು ಅಭ್ಯಾಸ ಮಾಡ್ಕೊತ ಬಂದಿದ್ರೆ ಯೂಸ್ ಆಗ್ತಿತ್ತು. ಯು ಶುಡ್ ಬಿ ಅಲರ್ಟ್ ಲೈಕ್ ಅ ಡಾಗ್ ಅಂತ 3rd ಕ್ವಾಲಿಟಿ ಹೇಳ್ತೈತೆ ಶ್ವಾನನಿದ್ರ. ಈಗ ಲೈಕ್ ವೇರ್ ಯು ಆರ್ ವೇಸ್ಟಿಂಗ್ ಟೈಮ್. ಓಕೆ, ಏನು ಕೆಲಸ ಮಾಡಿದ್ರೆ ನನಗೆ ಉಪಯೋಗ ಆಗ್ತೈತಿ, ಏನು ಊಟ ಮಾಡಿದ್ರೆ ನನಗೆ ಉಪಯೋಗ ಆಗ್ತೈತಿ, ಯಾರ ಜೋಡಿ ಮಾತಾಡಿದ್ರೆ ನನಗೆ ಉಪಯೋಗ ಆಗ್ತೈತಿ, ಯಾವ ಟೈಪ್ ಆಫ್ ಫ್ರೆಂಡ್ಸ್ ಇದ್ರೆ ನನಗೆ ಚಲೋ, ಯಾವ ಫ್ರೆಂಡ್ಸ್ ಇದ್ರೆ ಚಲೋ ಅಲ್ಲ. ಯು ಶುಡ್ ಬಿ ಅಲರ್ಟ್ ಟು ವಾಟ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅರೌಂಡ್ ಯು. ಓಕೆ, ಈ ಅಲರ್ಟ್ನೆಸ್, ಈ ಕಾನ್ಷಿಯಸ್ ಇರಬೇಕು ಅನ್ನೋದು ಮತ್ತೊಂದು ಡೀಪ್ ಆಗ್ತೈತಿ, ಅದು ಬ್ಯಾಡೀಗ. ಸೊ ಫಸ್ಟ್ 3 ಕ್ವಾಲಿಟೀಸ್ ನಾವು ನೋಡಿದ್ವಿ. ಕಾಕಚೇಷ್ಟ, ಪರ್ಸಿಸ್ಟೆಂಟ್, ಕಾನ್ಸ್ಟೆಂಟ್ ಎಫರ್ಟ್ಸ್. ಏನಾಗಲಿ, ನೀವು ಸಕ್ಸಸ್ ಆಗಲಿ ಫೇಲ್ ಆಗಲಿ, ಆ ಎಫರ್ಟ್ಸ್ ಮಾತ್ರ ಕಂಟಿನ್ಯೂ ಹಾಕ್ಕೊತ ಇರ್ಬೇಕು. ಈಸಿಯಾಗಿ ಯಾವುದು ಸಿಗಂಗಿಲ್ಲ. ಸೊ ಯುವರ್ ಎಫರ್ಟ್ಸ್ ಶುಡ್ ಬಿ ಲೈಕ್ ಅ ಕ್ರೋ. ಯುವರ್ ಕಾನ್ಸಂಟ್ರೇಷನ್, ಫೋಕಸ್ should be like a crane, focused on the main agenda, main topic. 3rd one, Shwana Nidra. You need to be alert like a dog. What is happening around you? Next one, Alpahari. 4th quality is Alpahari. ಆಮೇಲೆ ನೋಡ್ರಿ, ಯಾವ ನಮ್ಮ ಭಾರತ ದೇಶದೊಳಗೆ ಹಳೆಯ ಕಾಲದೊಳಗೆ ಏನ್ಷಿಯಂಟ್ ಟೈಮ್ಸ್ನೊಳಗೆ ಈ ಸಂಸ್ಕೃತ ವರ್ಡ್ಸ್ಗಳನ್ನೆಲ್ಲ ಮಾಡಿಟ್ಟಿದ್ರಲ್ಲ, ಇದು ಸಾವಿರಾರು ವರ್ಷಗಳ ಅನುಭವದಿಂದ ಬಂದಿರ್ತೈತಿ. ಥೌಸಂಡ್ಸ್ ಆಫ್ ಇಯರ್ಸ್ದ ಎಕ್ಸ್ಪೀರಿಯನ್ಸ್ನಿಂದ ಬಂದಿರ್ತೈತೆ. ಇಟ್ಸ್ ನಾಟ್ ಲೈಕ್ ಐ ಆಮ್ ದ ಫಸ್ಟ್ ಒನ್ ಹೂ ಈಸ್ ಎಕ್ಸ್ಪ್ಲೇನಿಂಗ್. ನನಗಿದು ಗೊತ್ತಾಗಿದ್ದು, ನಾನು ಇಂಪ್ಲಿಮೆಂಟ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದ್ದು, ನನಗದು ಚಲೋ ಅನ್ನಿಸಿ ನಮ್ಮ ಸ್ಟೂಡೆಂಟ್ಸಿಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ದು, ಅದನ್ನು ಯೂಟ್ಯೂಬ್ನೊಳಗೆ ಹಾಕಬೇಕು ಅಂತ. ಸೊ 4th one ಈಸ್ ಅಲ್ಪಾಹಾರಿ. ಅಲ್ಪ ಆಹಾರಿ ಅಂದರೆ ಫುಡ್ ಕಡಿಮೆ ತೊಗೋಬೇಕು ಅಂತ. ಅಗೇನ್ ದಿಸ್ ಡಸ್ ನಾಟ್ ಮೀನ್ ದ್ಯಾಟ್ ಸ್ವಲ್ಪ ಊಟ ಮಾಡಬೇಕು ಅಲ್ಲ. ಅಲ್ಪಾಹಾರಿ ಅಂದರೆ ದ ಆ್ಯಕ್ಚುಯಲ್ ಅದರದ್ದು ನಾವು ಲಿಟ್ರಲ್ ಮೀನಿಂಗ್ ತೊಗೊಂಡ್ರೆ ಸ್ವಲ್ಪ ಊಟ ಮಾಡಬೇಕು ಅಂತ ಐತೆ. ಬಟ್ ದಿಸ್ ಡಸ್ ನಾಟ್ ಮೀನ್ ಯು ಶುಡ್ ಈಟ್ ಲೆಸ್. ಅಲ್ಪಾಹಾರಿ ಮೀನ್ಸ್ ಆಹಾರ ಅಂದ್ರೇನು? ಫುಡ್ ಅಂದ ತಕ್ಷಣ ಬೇರೆ ಬೇರೆ ಟೈಪ್ ಆಫ್ ಫುಡ್ ಇರ್ತೈತೆ ರೀ ನಮ್ಮ ದೇಹಕ್ಕೆ. ಫಾರ್ ಅವರ್ ಬಾಡಿ ವಾಟ್ ವಿ ಈಟ್, ಓಕೆ, ಅದು ರೈಸ್ ಆಗಿರ್ಬೋದು, ಚಪಾತಿ ರೋಟಿ ಆಗಿರ್ಬೋದು, ಇದು ಫುಡ್. ಬಟ್ ನಮ್ಮ ಮೈಂಡಿಗೆ ಬೇರೆ ಫುಡ್ ಐತೆ, ನಮ್ಮ ಐಸಿಗೆ ಬೇರೆ ಫುಡ್ ಐತೆ, ಡಿಫ್ರೆಂಟ್ ಸೆನ್ಸ್ ಆರ್ಗನ್ಸಿಗೆ ಬೇರೆ ಫುಡ್ ಐತಿ. ಸೊ ನೀವು ಏನನ್ನು ನೋಡ್ತಿರಲ್ಲ ಅದು ಆಹಾರ ಕಣ್ಣಿಗೆ, ಏನನ್ನು ಕೇಳ್ತೀರಿ ಅದು ಕಿವಿಗೆ, ಅದು ಆಹಾರ. ಸೊ ಒಬ್ಬ ವಿದ್ಯಾರ್ಥಿ ಅಲ್ಪಾಹಾರಿ ಇರಬೇಕು ಅಂದರೆ ಈ ರೀತಿ ಕಣ್ಣು ಕಿವಿಗಳಿಂದ ಏನು ಇನ್ಪುಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ, ಬಿಕಾಸ್ ನೀವು ಏನು ಇನ್ಪುಟ್ ಹಾಕ್ಕೊತೀರಿ ಅದೇ ಟೈಪ್ ಆಫ್ ಥಾಟ್ಸ್ ಬರ್ತಾವೆ, ಅದೇ ಟೈಪ ನಿಮ್ಮ ಮೈಂಡ್ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಅಲ್ಟಿಮೇಟ್ಲಿ ಯು ಆಲ್ಸೋ ಸ್ಟಾರ್ಟ್ ಬಿಹೇವಿಂಗ್ ಲೈಕ್ ದ್ಯಾಟ್. ಸೊ ಅದಕ್ಕೆ ಭಾರಿ ಇಂಪಾರ್ಟೆಂಟು ಗುರುಕುಲ ಸಿಸ್ಟಮ್ನೊಳಗೆ ಎದಕ್ಕೆ ಹಾಕ್ತಿದ್ರು ಅಂದರೆ, ಏನು ಇನ್ಪುಟ್ ಅವ್ರಿಗೆ ಹೋಗ್ತೈತಿ ಆ್ಯಸ್ ಮಿನಿಮಮ್ ಆ್ಯಸ್ ಪಾಸಿಬಲ್ ಇರಬೇಕು, ಆ್ಯಸ್ ಪ್ಯೂರ್ ಆ್ಯಸ್ ಪಾಸಿಬಲ್ ಇರಬೇಕು, ಪವಿತ್ರ ಇರಬೇಕು, ಅಂತಹ ಇನ್ಪುಟ್ಸ್ ಮಾತ್ರ ಒಳಗೆ ಹೋಗ್ಬೇಕು. ಇದೆಲ್ಲ ಯಾರಿಗೆ ನಾನೊಬ್ಬ ಒಳ್ಳೆ ವಿದ್ಯಾರ್ಥಿ ಆಗಬೇಕು, ನಾಟ್ ಓನ್ಲಿ ಇನ್ ಸ್ಕೋರಿಂಗ್ ಮಾರ್ಕ್ಸ್, ಮತ್ತು ನಾನು ಅದನ್ನು ಹೇಳಾಗತ್ತೇನೆ, ಅವರಿಗೆ ಎಲ್ಲ ಕ್ವಾಲಿಟೀಸ್ ಇಂಪಾರ್ಟೆಂಟ್. ಸೊ ಆ್ಯಸ್ ಲೆಸ್ ಆ್ಯಸ್ ಪಾಸಿಬಲ್ ನೀವು ಜಸ್ಟ್ ಅಬ್ಸರ್ವ್ ಮಾಡಿರಿ ಎಷ್ಟು ಟೈಪ್ ಆಫ್ ಇನ್ಪುಟ್ಸ್ ನೀವು ಹಾಕ್ಕೊತೀರಿ. ಓಕೆ, ಒಂದು ದಿವಸದೊಳಗೆ ನಿಮ್ಮ ಫ್ರೆಂಡ್ಸ್ ಜೋಡಿ ಮಾತಾಡೋಕ್ಕೆ ಸಿಕ್ಕಾಗ ಎಷ್ಟು ವೆರೈಟಿ ಆಫ್ ಇನ್ಪುಟ್ಸ್ ಹಾಕ್ಕೊತೀರಿ, ನಿಮ್ಮ ಕಣ್ಣಿನಿಂದ ಎಷ್ಟು ಇನ್ಪುಟ್ಸ್ ಹಾಕ್ಕೊತೀರಿ, ಕಿವಿಗಳಿಂದ ಎಷ್ಟು ಇನ್ಪುಟ್ಸ್ ಹಾಕ್ಕೊತೀರಿ, ಆಲ್ ದ್ಯಾಟ್ ಮ್ಯಾಟರ್ಸ್. ಅದಿಷ್ಟು ಹೋಗಿ ನಮ್ಮ ಮೆಮರಿ ಒಳಗೆ, ಮೈಂಡ್ನೊಳಗೆ ಸ್ಟೋರ್ ಹಾಕ್ಕೊತ ಹೋದಂಗೆ ದ್ಯಾಟ್ ಸ್ಟಾರ್ಟ್ಸ್ ಎಫೆಕ್ಟಿಂಗ್ ಅವರ್ ಕ್ಯಾರೆಕ್ಟರ್, ದ್ಯಾಟ್ ಸ್ಟಾರ್ಟ್ಸ್ ಎಫೆಕ್ಟಿಂಗ್ ಯುವರ್ ಆ್ಯಕ್ಷನ್. ನಮ್ಮ ಕ್ರಿಯೆಯನ್ನು ಅದು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೈತೆ. ಸೊ ಅದಕ್ಕೆ ಯಾವ ರೀತಿ ನಾವು ಇನ್ಪುಟ್ ಹಾಕ್ಕೊತೀವಿ, ಯಾವ ರೀತಿ ಆಹಾರ ಹಾಕ್ಕೊತೀವಿ, ನಾಟ್ ಓನ್ಲಿ ಫುಡ್,
ಅದೂ ಇಂಪಾರ್ಟೆಂಟ್. ಯಾವ ರೀತಿ ಊಟ ಮಾಡ್ತೀವಿ, ಹೆಲ್ತ್ ನಾವು ಹೆಂಗೆ ಮೇಂಟೈನ್ ಮಾಡ್ತೀವಿ. ಬಿಕಾಸ್ ಹೆಲ್ತ್ ಇಲ್ಲ ಅಂದ್ರೆ, ಬೇರೆ ಆರೋಗ್ಯ ಇಲ್ಲ ಅಂದ್ರೆ ಬೇರೆ ಏನೂ ಕೆಲಸ ಮಾಡೋಕ್ಕೆ ಬರೋಂಗಿಲ್ಲ. ಅದು ಸ್ಟೂಡೆಂಟ್ ಆಗಿರಲಿ, ಟೀಚರ್ ಆಗಿರಲಿ, ಯಾರಾಗಿರಲಿ. ಸೊ ಫೋರ್ತ್ ಕ್ವಾಲಿಟಿ ಈಸ್ ಅಲ್ಪಾಹಾರಿ. ಕಾಕಚೇಷ್ಟ, ಬಕೋಧ್ಯಾನಂ, ಶ್ವಾನನಿದ್ರ, ಅಲ್ಪಾಹಾರಿ. ಲಾಸ್ಟ್ ಕ್ವಾಲಿಟಿ ಈಸ್ ಗೃಹತ್ಯಾಗಿ. ಗೃಹತ್ಯಾಗಿ ಅಂದ ತಕ್ಷಣ ಇದ್ರ ಮೀನಿಂಗ್ ಅಂತೂ ಪೂರ್ತಿ ಉಲ್ಟಾ ಅನಿಸುತ್ತೆ. ಗೃಹ ಅಂದರೆ ಏನು ಸರ? ಮನಿ. ತ್ಯಾಗಿ ಅಂದರೆ ಮನಿ ಬಿಟ್ಟು ಓಡಿ ಹೋಗ್ಬೇಕು. ನಮಗೂ ಹಂಗೆ ಅನ್ಸುತ್ತೆ ನೋಡಿ ಸರ್, ಖರೇನ ಹೇಳ್ತೀವಿ. ಇವೆಲ್ಲ ಅಭ್ಯಾಸ ಮಾಡಿ ನೀವೇನು ಹೇಳಕತ್ತೀರಿ, ಹಂಗೆ ಅಲ್ಲ. ಮನಿ ಬಿಟ್ಟು ಓಡಿ ಹೋಗೋದಲ್ಲ. ಗೃಹತ್ಯಾಗಿ ಅಂದ್ರೆ ಮನಿ ಬಿಟ್ಟು ಹೋಗೋದಲ್ಲ. ಗೃಹ ಮೀನ್ಸ್, ಈಗ ನೋಡ್ರಿ, ಮನಿ ಅಂದ್ರೆ ಯಾವ್ದು ಹೇಳ್ರಿ? ನೀವು ಎಲ್ಲೋ ಒಂದು ಕಡೆ ಟ್ರಿಪ್ಪಿಗೆ ಹೋಗಿರಂತಿಕೋರಿ. ನೀವು ಎಂಥ ಪರಿ ಇಂಟ್ರೆಸ್ಟಿಂಗ್ ಪ್ಲೇಸಸ್ಸಿಗೆ ಟ್ರಿಪ್ಪಿಗೆ ಹೋದರೂ, ಯಾವುದೋ ಒಂದು ಫಂಕ್ಷನಿಗೆ ಅಂತ ಹೇಳಿ ನಿಮ್ಮ ಸಂಬಂಧಿಕರ ಮನೆಗೆ, ರಿಲೇಟಿವ್ಸ್ ಮನೆಗೆ ಹೋದರೂ, ನಥಿಂಗ್ ಫೀಲ್ಸ್ ಮೋರ್ ಕಂಫರ್ಟೇಬಲ್ ದ್ಯಾನ್ ಹೋಮ್. ನಮ್ಮ ಮನೆಯೊಳಗೆ ನಮಗೆ ಏನು ಫೀಲಿಂಗ್ ಇರ್ತೈತಲ್ಲ, ಆ ಒಂದು ಕಂಫರ್ಟ್ ನಿಮಗೆ ಎಲ್ಲೂ ಸಿಗೋಂಗಿಲ್ಲ. ಸೊ ಇಲ್ಲೇ ಗೃಹತ್ಯಾಗಿ ಅಂತ ಹೇಳಿ ಅವ್ರು ಏನು ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡಕತ್ತಾರ ಆ ವರ್ಡ್ಸ್ನೊಳಗಂದ್ರೆ, ನಿಮ್ಮ ಕಂಫರ್ಟ್ ಝೋನ್ನಿಂದ ಹೊರಗೆ ಬರ್ರಿ. ಅಲ್ಲಿವರೆಗೂ ನಿಮಗೆ ಒಬ್ಬ ಒಳ್ಳೆಯ ವಿದ್ಯಾರ್ಥಿಯಾಗಿ ಆ ಜ್ಞಾನಾರ್ಜನೆಯನ್ನು ಪರ್ಫೆಕ್ಟ್ ರೀತಿ ಒಳಗೆ ಮಾಡೋಕ್ಕೆ ಬರೋಂಗಿಲ್ಲ. ಸೊ ಕಮ್ಮಿಂಗ್ ಔಟ್ ಆಫ್ ಗೃಹತ್ಯಾಗಿ ಅಂದರೆ ಕಂಫರ್ಟ್ ಝೋನಿಂದ ಹೊರಗೆ ಬರ್ರಿ. ಕಂಫರ್ಟ್ ಝೋನಿಂದ ಹೊರಗೆ ಬರೋದಂದ್ರೆ ಏನು? ನನಗೆ ಚಲೋ ಮಾರ್ಕ್ಸ್ ಬಿಡ್ಬೇಕು, ಸೈನ್ಸ್ ಮ್ಯಾಥ್ಸ್ ಎಲ್ಲ ಚಲೋತ್ನಾಗ ಅರ್ಥ ಆಗ್ಬೇಕು, ಆದ್ರೆ ನಾನು 10 ತಾಸು ಮಕ್ಕೊತೀನಿ. ಮುಂಜಾನೆ ಲೇಟಾಗಿ ಹೇಳ್ತೀನಿ, ಅಥವಾ ರಾತ್ರಿನೂ ಜಲ್ದಿ ಮುಕ್ಕೊತೀನಿ, ಮುಂಜಾನೂ ಲೇಟಾಗಿ ಹೇಳ್ತೀನಿ. ನಾ ಆರಾಮ್ ಕಂಫರ್ಟ್ನೊಳಗೆ ಇರ್ಬೇಕು, ಮಸ್ತ್ ಊಟ ಮಾಡ್ಬೇಕು, ನಿದ್ದೆ ಮಾಡ್ಬೇಕು. ನನಗೆ ಕಂಫರ್ಟ್ ಯಾವಾಗ ಫೀಲ್ ಆಗ್ತೈತಿ ಅಂದ್ರೆ, ಟಿ ವಿ ನೋಡ್ಕೊಂಡು ಕುಂತ್ರೆ ಐ ಆಮ್ ವೆರಿ ಕಂಫರ್ಟಬಲ್. ಸೊ ಈ ಕಂಫರ್ಟ್ ಝೋನ್ನಿಂದ ನೀವು ಎಲ್ಲಿ ತನಕ ಹೊರಗೆ ಬರೋಂಗಿಲ್ಲ. ನಾ ಟಿ ವಿ ನೋಡೋಂಗಿಲ್ಲ, ಅಟ್ಲೀಸ್ಟ್ ನಂದು ಒಂದು ಎಜುಕೇಷನ್ ಮುಗಿಯೋ ತನಕ, ನನ್ನನ್ನು ನಾ ಅರ್ಥ ಮಾಡ್ಕೊಳ್ಳೋ ತನಕ, ಒಂದು ಸ್ಥಿತಿಗೆ ನಾ ಬರೋ ತನಕ ಈ ಕಂಫರ್ಟ್ ಝೋನಿಂದ ಹೊರಗೆ ಬರ್ತೀನಿ. ಇನ್ಸ್ಟೆಡ್ ಆಫ್ ಸ್ಲೀಪಿಂಗ್ ಫಾರ್ 8 hours, ಐ ವಿಲ್ ಸ್ಲೀಪ್ ಫಾರ್ 5 hours. ಐ ವಿಲ್ ಗೆಟ್ ಅಪ್ ಅರ್ಲಿ. ಈಗ ನಶಿಕ್ಲೆ 5 ಗಂಟೆಗೆ, ಅರ್ಲಿ ಮಾರ್ನಿಂಗ್ 5 o'clock ಯಾರು ಆಲ್ರೆಡಿ ಹೇಳ್ತೀರಿ, ದಟ್ ಈಸ್ ಗುಡ್. ಯಾರು ಎಬ್ಸಕ್ಕೆ ಟ್ರೈ ಮಾಡಿದ್ರು ಅಂದ್ರೆ, ನಿಮ್ಗೆ ಅವಾಗ ಡಿಸಿಷನ್ ಮೇಕಿಂಗ್ ನಿಮ್ಮ ಕೈಯಾಗೈತಿ. ಡು ಐ ವಾಂಟ್ ಟು ಕಂಟಿನ್ಯೂ ಟು ಸ್ಲೀಪ್ ಆರ್ ಗೆಟ್ ಅಪ್ ಆ್ಯಂಡ್ ವರ್ಕ್? ಸೊ ಇಫ್ ಯು ಗೆಟ್ ಅಪ್ ಆ್ಯಂಡ್ ವರ್ಕ್, ಎದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ನೀವು ನಿಮ್ಮ ಕಂಫರ್ಟ್ ಝೋನಿಂದ ಹೊರಗೆ ಬಂದಿರಿ ಅಂತ. ಸೊ ಈ ರೀತಿ ನೋಡ್ರಿ, ಎಲ್ಲಿ ತನಕ ನಾವು ನಮ್ಗೆ ಒಂದು ಕಂಫರ್ಟ್ ಝೋನ್ ಅಂತ ಬೌಂಡ್ರಿ ಹಾಕ್ಕೊಂಡಿರ್ತೀವಲ್ಲ, ಅಲ್ಲಿಂದ ಹೊರಗೆ ಬರೋಂಗಿಲ್ಲ, ಅಲ್ಲಿ ತನಕ ನಮ್ಮದು ಗ್ರೋತ್ ಆಗಂಗಿಲ್ಲ. ನೀವು ಸ್ಟ್ಯಾಗ್ನೆಂಟ್ ಆಗಿ ಏನು ನನ್ನ ಜೀವನ ನಡೆದೈತಿ, ಇಷ್ಟರೊಳಗೆ ನಾ ಬಿದ್ದು ಸಾಯ್ತೀನಿ ಅಂದ್ರೆ ನೋ ಪ್ರಾಬ್ಲಮ್. ಇಫ್ ಯು ವಾಂಟ್ ಟು ಇಂಪ್ರೂವ್, ಇಫ್ ಯು ವಾಂಟ್ ಟು ಬಿಕಮ್ ಬೆಟರ್ ಆ್ಯಸ್ ಅ ಪರ್ಸನ್. ಸೊ ಇವೆಲ್ಲ ಕ್ವಾಲಿಟೀಸ್ ಯಾರ ಕಡೆ ಇರ್ತಾವಲ್ಲ, ಅವ್ರು ಬರೀ ಮಾರ್ಕ್ಸ್ ಅಷ್ಟೇ ಇಂಪ್ರೂವ್ ಮಾಡ್ಕೊಳ್ಳೋಂಗಿಲ್ಲ, ಅವ್ರ ಲೈಫ್ ಆ್ಯಸ್ ಅ ಹೋಲ್ ಇಂಪ್ರೂವ್ ಆಗ್ತೈತೆ. ದೇ ವಿಲ್ ಬಿಕಮ್ ಬೆಟರ್ ಹ್ಯೂಮನ್ ಬೀಯಿಂಗ್ಸ್, ಫುಲ್ ಫ್ಲೆಜ್ಡ್ ಹ್ಯೂಮನ್ ಬೀಯಿಂಗ್ಸ್ ಕಡೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ಕ್ವಾಲಿಟೀಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇವನ್ನ ಭಾಳಷ್ಟು ವೇ ಒಳಗೆ ಹೇಳಬಹುದು. ಅದನ್ನು ಕಟ್ ಶಾರ್ಟ್ ಮಾಡಿ ಅವರು 5 ಕ್ವಾಲಿಟೀಸ್ನೊಳಗೆ ಹಾಕ್ಯಾರ. ಸೊ ಯಾರು ಇಷ್ಟನ್ನೂ ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ ಸ್ಲೋಲಿ, ಓಕೆ, ಯು ಶುಡ್ ಕನ್ಸಿಸ್ಟೆಂಟ್ಲಿ ಪುಟ್ ಎಫರ್ಟ್ಸ್ ಲೈಕ್ ಅ ಕ್ರೋ. Even though there are very small distractions, I am focused on what I want, on the main thing, like a crane. I am very alert to what is happening around me, like a dog. And as less as possible, I will put inputs into me, and I will try to come out of the comfort zone. ಕಾಗೆ ಗತೆ ಕಾಕಚೇಷ್ಟ ಆಗತ್ತೆ, ನಾ ಎಫರ್ಟ್ಸ್ ಹಾಕ್ತೀನಿ. ಕ್ರೇನ್ ಗತೆ ನಾ ಕಂಪ್ಲೀಟ್ಲಿ ನನಗೆ ಏನು ಇಂಪಾರ್ಟೆಂಟ್ ಅದ ಅಷ್ಟೇ ಫೋಕಸ್ ಮಾಡ್ತೀನಿ, ಬೇರೆ ಕಡೆ ನಾ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ನನ್ನ ಸುತ್ತಮುತ್ತಲು ಏನು ನಡೆಯುತ್ತೆ ಅನ್ನೋದ್ರ ಕಡೆ ನಾ ಎಚ್ಚರಿಕೆಯಿಂದ ಇರ್ತೀನಿ, ಒಂದು ನಾಯಿ ಹಾಗೆ. ಇನ್ಪುಟ್ಸನ್ನ ಎಷ್ಟು ಹಾಕಿದ್ರೆ ಅಷ್ಟು ಕಡಿಮೆ ಹಾಕ್ತೀನಿ, ಆಮೇಲೆ ಬೆಟರ್ ಇನ್ಪುಟ್ಸ್ ಹಾಕ್ತೀನಿ. ವಾಟ್ಸಾಪ್ನಾಗ ಚಾಟ್ಸ್ ಮಾಡ್ಕೊಂಡು ಕೊಡು ಬದಲಿ ನಾವೊಂದು ವಿವೇಕಾನಂದರದ ಪುಸ್ತಕ ಓದ್ತೀನಿ, ಸದ್ಗುರು ಅವ್ರ ಪುಸ್ತಕ ಓದ್ತೀನಿ, ನಮ್ಮ ದೇಶದ ಫ್ರೀಡಮ್ ಫೈಟರ್ಸದ ಪುಸ್ತಕ ಓದ್ತೀನಿ. ಅದ ಒಂದು 10 ನಿಮಿಷ ಯಾವ ರೀತಿ ಇನ್ಪುಟ್ಸ್ ಹಾಕ್ತೀನಿ. ಆಮೇಲೆ ಯಾರ ಜೋಡಿ ನಾನು ಮಾತಾಡಿದ್ರೆ ನನಗೆ ಕಾನ್ಫಿಡೆನ್ಸ್ ಬರ್ತೈತಿ, ಅಂಥವ್ರ ಜೋಡಿ ಮಾತಾಡ್ತೀನಿ. ಯಾರು ನನ್ನ ಜೀವನ ಹಾಳು ಮಾಡೋಕ್ಕೆ ನಿಂತಾರಲ್ಲ ಅಂಥವ್ರಿಂದ ದೂರ ಇರ್ತೀನಿ. ಸೊ ಇವಿಷ್ಟು. ಆ್ಯಂಡ್ ಕಂಫರ್ಟ್ ಝೋನ್ನಿಂದ ಗೃಹತ್ಯಾಗಿ, ಕಾಕಚೇಷ್ಟ, ಬಕೋಧ್ಯಾನಂ, ಶ್ವಾನನಿದ್ರ, ಅಲ್ಪಾಹಾರಿ, ಗೃಹತ್ಯಾಗಿ. ಸೊ ಯಾರು
ಇವಿಷ್ಟನ್ನು ಪರ್ಫೆಕ್ಟ್ ವೇ ಒಳಗೆ ಮಾಡ್ತಾರಲ್ಲ, ಡೆಫಿನೆಟ್ಲಿ ಹೀ ಆರ್ ಶಿ ವಿಲ್ ಬಿಕಮ್ ಅ ಬೆಟರ್ ವಿದ್ಯಾರ್ಥಿ, ವಿದ್ಯೆಯನ್ನು ಅರ್ಥೈಸಿಕೊಳ್ಳುವವರು. ಸೊ ಈ ಕ್ವಾಲಿಟೀಸ್ ನಿಮ್ಮ ಲೈಫ್ನೊಳಗೆ ನೀವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಹೋಪ್ಫುಲಿ ಆ 5 ಕ್ವಾಲಿಟಿಗಳನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಒಂದು ಬೆಟರ್ ವೇ ಒಳಗೆ ವಿತ್ ಸಮ್ ಎಕ್ಸಾಂಪಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ದು ಅರ್ಥ ಆಗೈತಿ ಅಂತ ಅಂದ್ಕೊಂಡಿನಿ. ಓಕೆ, ಇಷ್ಟು ಸಾಕು. ಮತ್ತು ಇಂಥವೇನು ವಿಷಯಗಳಿರ್ತಾವಲ್ಲ, ನಾನು ಕಾಲೇಜ್ನೊಳಗೆ ಭಾಳಷ್ಟು ಮಾತಾಡ್ತಿರ್ತೀನಿ. ಅದನ್ನು ಯಾವಾಗ ಟೈಮ್ ಆಗ್ತೈತೆ ಅದನ್ನು ಯೂಟ್ಯೂಬ್ನೊಳಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ವಿಲ್ ಸಿ. ಥ್ಯಾಂಕ್ ಯು. ನಮಸ್ಕಾರ.